ಕನಕದಾಸರ ಜಯಂತಿಯನ್ನ ನಾವೆಲ್ಲರೂ ಕೂಡ ಸಂಭ್ರಮದಿಂದ ಆಚರಿಸುವಂಥ ಸಂದರ್ಭದಲ್ಲಿ ಶುಭಕಾಮನೆಗಳನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ, ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಒಂದು ನನ್ನ ಬಂಧುಗಳೇ, ಹಿರಿಯರೇ, ಮಾಧ್ಯಮದ ಸ್ನೇಹಿತರಿಗೆ, ಈಗಾಗಲೇ ತುಂಬ ಹೊತ್ತು ಕಾರ್ಯಕ್ರಮ ಪ್ರಾರಂಭ ಆಗಿ ಎಲ್ಲರೂ ಕೂಡ ಮಾತಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಈ ಸಂದರ್ಭದಲ್ಲಿ ನಾನು ಏನು ಮಾತಾಡಕ್ಕೆ ಹೋಗೋದಿಲ್ಲ. ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಇತಿಹಾಸವನ್ನ, ಪರಂಪರೆಯನ್ನ ನಾವು ನೆನೆಸೋದಾದ್ರೆ ಬಹುಶಃ ಪ್ರಪಂಚದಲ್ಲಿ ಯಾವ ದೇಶಕ್ಕೂ ಇಲ್ಲದೆ ಇರತಕ್ಕಂಥ ಹಿನ್ನೆಲೆ ಇರ್ತಕ್ಕಂಥದ್ದು, ಒಂದು ಪ್ರಾಚೀನವಾದಂಥ ಸಂಸ್ಕೃತಿ ಇರ್ತಕ್ಕಂಥದ್ದು ಅಂತಂದ್ರೆ ಅದು ಭಾರತ ದೇಶದಲ್ಲಿ ಮಾತ್ರ. ಭಾರತದ ಪ್ರಾಚೀನ ಸಂಸ್ಕೃತಿ ಎಷ್ಟು ಶ್ರೀಮಂತ ಆಗಿದೆ ಅಂತ ಹೇಳಿದ್ರೆ, ಯಾರೋ ಒಬ್ಬರಿಂದ ಅಲ್ಲ, ಅನೇಕ ಮಹಾಮಹಿಮರು ಅವರ ಅನುಭವದ ಸಾರವನ್ನ ಕೃತಿಗಳ ಮುಖೇನ ಜನಕ್ಕೆ ತಿಳಿಯೋಣಂತ ಕೆಲಸವನ್ನು ಮಾಡೋದ್ರ ಜೊತೆಗೆ, ಕೃತಿಗಳನ್ನು ರಚಿಸೋದ್ರ ಜೊತೆಗೆ ಇವತ್ತು ಅದನ್ನ ಶ್ರೀಮಂತಿಕೆಯನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ನಾವು ಒಂದೇ ಲೆಕ್ಕ ಹಾಕೋಣ. ಕನಕದಾಸರು ಒಬ್ಬರು ಯೋಧರಾಗಿದ್ದರು, ಯುದ್ಧ ಮಾಡ್ತಕ್ಕಂಥವ್ರು. ವೈರಾಗ್ಯ ಬರ್ತದೆ, ಯುದ್ಧದಲ್ಲಿ ಸೋತ ಮೇಲೆ ಈ ವೈರಾಗ್ಯ ಬಂದ ಮೇಲೆ ಅವರು ಎಲ್ಲೋ ಒಂದು ಕಡೆಗೆ ದೈವ ಪ್ರೇರೇಪಿತರಾಗಿ ಎದ್ದೋಗ್ರಿ ಅಂತ ದೈವ ಪ್ರೇರಿತರಾಗಿ ಅವರು ಆದಿಕೇಶವ ಬಾಡ ಗ್ರಾಮದಲ್ಲಿ ಆದಿಕೇಶವನ ಭಕ್ತರಾಗಿ ಕೃತಿಗಳನ್ನು ರಚಿಸ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಬಹುಶಃ ನಾವೆಲ್ಲರೂ ಕೂಡ ಇದು ನಾವು ಒಂದು ಆಶ್ಚರ್ಯ. ಕನಕದಾಸ ಜಯಂತಿ ಮಾಡಬೇಕು ಅಂದ್ರೆ ನಾವು ತಿಳ್ಕೊಂಡಿರೋದಿರೋದು ಕುರುಬ ಜೀವನಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು. ಅಂದ್ರೆ ಇಷ್ಟೊಂದು ಪ್ರಾಚೀನ ಸಂಸ್ಕೃತಿ ಇದ್ದಾಗಿ ಕೂಡ ನಮ್ಮ ಈ ಸಂಸ್ಕೃತಿಯನ್ನ ಶ್ರೀಮಂತಿಗೆಗೊಳಿಸ್ತಕ್ಕಂಥವರು ಅವರಿಗೆ ಜಾತಿ ಪಟ್ಟ ಇರಬಾರದು, ಜಾತಿ ಹೆಸರು ಕೂಡ ಇರಬಾರ್ದು, ಜಾತಿ ಮುಖೇನ ಗುರುಸಲೂಬಾರದು. ಅವರಿಗೆ ನಾವು ಯಾರು ಕೂಡ ಮರದೇ ಇರತಕ್ಕಂಥ ರೀತಿಯಲ್ಲಿ ಅವರನ್ನ ಆರಾಧಿಸಬೇಕಾಗ್ತದೆ. ಬಹುಶಃ ನಾವು ಅವರ ಕೀರ್ತನೆಗಳು ನಾನು ಎಲ್ಲರೂ ಕೂಡ ಪ್ರಸ್ತಾಪ ಮಾಡಿ, ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನ ಯಾರಾದರೂ ಬಲ್ಲಿರ ಅಂತೇಳಿ ನಾವು ಅಷ್ಟೆಲ್ಲ ಅದನ್ನು ಹೇಳ್ತೀವಿ. ಮಾಡಿದ ತಕ್ಷಣ ನಾವು ಕುರುಬ ಸಮಾಜ ಅಂತ ಇದೆ. ಯಾವತ್ತೂ ಕೂಡ ನಾವು ಕನಕದಾಸರಲ್ಲಿ ಇರ್ತಕ್ಕಂಥ ನಂಬಿಕೆ ಇದ್ದರೆ ನಾವ್ಯಾರು ಕೂಡ ಜಾತಿ ಹೆಸರಲ್ಲಿ ಇರಬಾರ್ದು. ಜಾತಿಗೆ ಸೀಮಿತವಾಗಿರ್ತಕ್ಕಂಥವ್ರಲ್ಲ, ಜಾತಿ ಹುಟ್ಟಿನಿಂದ ಬರ್ತಕ್ಕಂಥದ್ದಲ್ಲ, ಕಸುಬರಿಂದ ಬರ್ತಕ್ಕಂಥದ್ದು ಜಾತಿ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆಗೆ ನಾನಂತೂ ವೈಯಕ್ತಿಕವಾಗಿ ಅತ್ಯಂತ ಗೌರವವನ್ನು ಕೊಡ್ತಕ್ಕಂಥ, ಪೂಜಿಸ್ತಕ್ಕಂಥ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ಕನಕದಾಸರು. ಕಾರಣ ಏನು ಅಂದರೆ, ನೀವು ಉಡುಪಿನಲ್ಲಿ ದೇವರಿದ್ದಾನೆ ಎಲ್ಲೂ ಗೊತ್ತಿಲ್ಲ ನಮಗೆ, ದೇವರಿದ್ದಾನೆ ಅಂತಕ್ಕಂಥದ್ದು ನಂಬಿಕೆ. ಆ ದೇವರು ಯಾವ ರೂಪದಲ್ಲಿ ಇರ್ತಾನೆ, ಹೇಗಿರ್ತಾನೆ ಅಂತಕ್ಕಂಥದ್ದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ರೂಪದಲ್ಲಿ ದೇವರನ್ನು ಕಾಣ್ಬೋದು. ಆದರೆ ಅವತ್ತು ಅವನ ಕೆಳಸ್ತರಕ್ಕೆ ಸೇರಿದ, ಅವನು ಶೂದ್ರ ಸಮಾಜಕ್ಕೆ ಸೇರಿದ ಅನ್ನೋ ಕಾರಣಕ್ಕೋಸ್ಕರ ದೇವಸ್ಥಾನಕ್ಕೆ ಒಳಕ್ಕೆ ಬಿಟ್ಟುಗಟ್ಟಿಲ್ಲ. ಬಹುಶಃ ಇವತ್ತು ಕೂಡ ನಾವು ನೋಡಿ 500 ವರ್ಷ ಆದ ಮೇಲೆ ಕೂಡ ಇವತ್ತು ದೇವಸ್ಥಾನ ಕಟ್ಟಬೇಕಾದಾಗ ಒಂದು ಶಾಸ್ತ್ರೋಕ್ತವಾಗಿ ನಮ್ಮಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಬ್ರಾಹ್ಮಣರೇ ಅವಲಂಬಿಸಿರ್ತಕ್ಕಂಥವ್ರು ದೇವಸ್ಥಾನಗಳು ಹೆಂಗೆ ಕಟ್ತಾರೆ ಅಂದರೆ ಪೂರ್ವ ದಿಕ್ಕಿಗೆ ಕಟ್ಟಿರ್ತಾರೆ, ಏನೇನೋ ಇರ್ತಕ್ಕಂಥಲ್ಲ, ವಾಸ್ತು ಗಿಸ್ತು ಅವೆಲ್ಲ ಫಾಲೋ ಮಾಡಿರ್ತಾರೆ. ಅದು ಅಲ್ಲಿ ವಿಚಿತ್ರ ಅಂತ ಹೇಳಿದ್ರೆ, ದೇವಸ್ಥಾನ ಮುಖ ಇರ್ತಕ್ಕಂಥದ್ದು ಒಂದು ಕಡೆಗೆ, ಆ ದೇವ್ರ ಮುಖ ಇರ್ತಕ್ಕಂಥದ್ದು ಇನ್ನೊಂದು ಕಡೆಗೆ ಅಂತ ಅಂದಾಗ ಅದಕ್ಕೆ ಕಾರಣ ಅಂತ ಹೇಳಿದ್ರೆ, ದೇವರು ಅಂತಕ್ಕಂಥವ್ರು ಇದ್ದಾರೆ ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟವ್ರು
ಬಹುಶಃ ಪ್ರಪಂಚದಲ್ಲಿ ಇವತ್ತು ಕನಕದಾಸರ ಮಾತ್ರ. ಅಂದರೆ ಅವರನ್ನ ಕನಕದಾಸರನ್ನ ದೇವ್ರನ್ನೇ ತನ್ನ ಕಡೆಗೆ ಸೆಳಿಬೇಕು ಅಂತಂದರೆ ಅವ್ರೆಂಥ ವ್ಯಕ್ತಿತ್ವ ಇರ್ಬೋದು. ಅವರೊಬ್ಬರು ಒಂದು ರೂಪದಲ್ಲಿ ದೇವ್ರ ಸಮಾನ, ದೈವ ಸಂಭೂತವಾಗಿರ್ತಕ್ಕಂಥವ್ರು. ಅವರು ಮನುಷ್ಯರೇ, ಅವ್ರು ಯಾರೂ ಕೂಡ ಬದುಕಿಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ಅಂತ ದೈವ ಸಂಭೂತರಾಗಿರ್ತಕ್ಕಂಥ ಜನರು ಇವತ್ತು ನಮ್ಮಲ್ಲಿ ನಮ್ಮ ದೇಶದಲ್ಲಿ ನಾವು ನೋಡೋದಕ್ಕೆ ಸಾಧ್ಯವನಗ ಬೇರೆ ಯಾವ ದೇಶದಲ್ಲೂ ಕೂಡ ನೋಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಕನಕದಾಸರ ಜಯಂತಿಯನ್ನು ನಾವು ಅತ್ಯಂತ ಸಂಭ್ರಮದಿಂದ ಆಚರಿಸಬೇಕಾದಾಗ ನಾನು ಒಂದೇ ಮನವಿ ಮಾಡ್ತಕ್ಕಂಥದ್ದು, ಈ ಬೆಳಿಗ್ಗೆ ಎದ್ದ ತಕ್ಷಣ ಈಗ ನಮ್ಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಈ ಏನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಗಣಪತಿ ಇದು ಅಂತಂದರೆ ಆ ಡಿ ಜೆ ಕೊಡಿಸಿ ಬರ್ತಾರೆ ಜನ. ಅವ್ರು ಒಂದೇ ಕೇಳೋದು ಡಿ ಜೆ ಕೊಡಿಸಿ. ಆಯಿತು, ಡಿ ಜೆ ಕೊಡಿಸಿದ್ರೆ ಏನು ಮಾಡ್ತಾರೆ ಅಂತ ನೋಡಿದ್ರೆ ಯಾರ ಮೈ ಮೇಲೂ ಕೂಡ ಎಲ್ಲರಿಗೂ ದೇವರು. ಇದನ್ನು ನಾನು ಹೇಳ್ತೀನಿ, ಅಂಥ ಸಂದರ್ಭದಲ್ಲೂ ಕೂಡ ಇವತ್ತು ಕನಕದಾಸರ ಗೀತೆಗಳನ್ನು ನಾವು ಯಾಕೆ ಪ್ರಚಾರ ಮಾಡಬಾರ್ದು? ಆ ಗೀತೆಗಳನ್ನು ಯಾಕೆ ನಾವು ಕ್ಯಾಸೆಟ್ಗಳು ಮಾಡಬಾರ್ದು? ಇವತ್ತಾಯಿತು, ಈಗ ನನಗೆ ನಟರಾಜ್ಗೆ ಒಂದು ಜವಾಬ್ದಾರಿ ವಹಿಸೋದು. ನಟರಾಜ್ ಸ್ವಲ್ಪ ದುಡ್ಡು ಕಾಸು ಇದೆ ಅಂತೆ, ಏನಾದರೂ ಮಾಡಿ ಆ ಕ್ಯಾಸೆಟ್ಗಳನ್ನ ಮಾಡಿ ಹಂಚುವಂಥ ಕೆಲಸವನ್ನು ನೀವು ಮಾಡಬೇಕು. ಮುಂದಿನ ವರ್ಷಕ್ಕೆ ನಾನು ಕನಕದಾಸ ಜಯಂತಿ ದಿವಸ ನೀವು ಎಲ್ಲರಿಗೂ ಕೂಡ ಕ್ಯಾಸೆಟ್ಟನ್ನು ಕೊಡುವಂಥ ಕೆಲಸ ಮಾಡಬೇಕು. ಅದನ್ನ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕೇಳ್ತಾ ನಮ್ಮನ್ನು ನಾವೇ ಪರಿವರ್ತನೆ ಆಗೋದಕ್ಕೆ ಸಾಧ್ಯತೆ ಇದೆ. ಆ ರೀತಿಯಾದಂಥ ಕೆಲಸವನ್ನು ಮಾಡಿ ಇವತ್ತು ಕನಕದಾಸರ ನೆನೆಸುವಂಥ ರೀತಿಯಲ್ಲಿ ನಾವು ಮಾಡಬೇಕಿಲ್ಲ. ಬಹುಶಃ ಅದು ನಮ್ಮ ಸಮಾಜ ಅದು ಇದು ಅಂತೇಳಿ ಹೇಳ್ಕೊಳ್ಳೋದಕ್ಕೆ ಅರ್ಥ ಇಲ್ಲ. ಬಹುಶಃ ನಾವು ಹೇಳ್ತೀನಿ, ಅದೆಲ್ಲ ಕಸುಬಿನಿಂದ ಬಂದಿರ್ತಕ್ಕಂಥದ್ದು ಜಾತಿ ಅಂತಕ್ಕಂಥದ್ದು. ಆದರೆ ಆ ಜಾತಿಯಲ್ಲಿ ಹುಟ್ಟಿದಾಗ ಕೂಡ ಆದರೆ ಅವ್ರಿಗೆ ಹೆಂಗೆ ಬಂತು ವಿದ್ವತ್ತು? ವಿದ್ಯಾವಂತನಲ್ಲ, ಒಬ್ಬ ಯೋಧನಾಗಿದ್ದನು ಈ ಮಟ್ಟಕ್ಕೆ ಅವರ ರಚಿಸತ್ತದ್ದು. ನಾನು ಸುಮಾರು ಒಂದು 10 ಸರಿ ಹೋಗಿರ್ಬೇಕು. ನಾನು ಅಲ್ಲಿ ದೇವಸ್ಥಾನ, ಆದಿಕೇಶವನ ದೇವಸ್ಥಾನದ ಪಕ್ಕದಲ್ಲಿ ಒಂದು ಕಂಬ ಇದೆ. ಕಂಬದ ಕೆಳಗೆ ಕೂತ್ಕೊಂಡು ಬರೀತಾ ಇರ್ತಾರೆ. ಈಗ ನಾವು ಹೇಳಿದ್ವಲ್ಲ, ಅವರು ರಚಿಸಿದಂಥ ಕೃತಿಗಳೆಲ್ಲರೂ ಕೂಡ ಅಲ್ಲಿದೆ. ಆದರೆ ಎಲ್ಲೋ ಒಂದು ಕಡೆಗೆ ಅವನು ಉಳಿಸ್ಕೊಳ್ಳೋಂಥ ಕೆಲಸ ಮಾಡಿದ್ದೀವಿ ನಾವು. ಅದೇನಾದರೂ ಹಾಳಾಗೋಗಿದ್ರೆ ನಾವು ಯಾರನ್ನು ನೆನೆಸ್ತೀವಿ? ಅದೆಲ್ಲ ಉಳಿಸೋಂಥ ಕೆಲಸವನ್ನು ಮಾಡಬೇಕಾದಾಗ ನೀವೇನು ಮಾಡಬೇಕು ಅಂದರೆ ಉಳಿಸೋದ್ರ ಜೊತೆಗೆ ಬೆಳೆಸೋ ಕೆಲಸ ಮಾಡಬೇಕಾಗ್ತದೆ. ಆ ಬೆಳೆಸೋ ಕೆಲಸ ಮಾಡಬೇಕಾದಾಗ ಕ್ಯಾಸೆಟ್ಗಳ ಮಾಡಿ ನಾವು ಹಂಚುವಂಥ ಕೆಲಸವನ್ನು ಮಾಡೋಣ. ನಾನು ಕೂಡ ಜೊತೆ ಆಗ್ತೀನಿ. ಆಗ ನಮ್ಮ ಸಮಾಜದಲ್ಲಿ ಇವತ್ತು ಆ ಪರಿವರ್ತನೆ ತರೋದಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಜಾತಿ ಅಂತಕ್ಕಂಥದ್ದು ಒಂದು ಭ್ರಮೆ. ಜಾತಿ ಅಂತಕ್ಕಂಥದ್ದನ್ನು ಮರೆಯುವಂಥ ಕೆಲಸ ಮಾಡೋಣ. ಕಸುಬಿನಿಂದ ಬಂದಿರತಕ್ಕಂಥದ್ದು ಜಾತಿ ಅಂತಕ್ಕಂಥದ್ದು. ಇವತ್ತು ಜಾತಿಯನ್ನು ಮರೆತು ನಾವು ಆ ಶ್ರೀಮಂತಿಕೆಯನ್ನು, ಆ ದೈವತ್ವವನ್ನು ನಾವು ಅದನ್ನು ಅರ್ಥ ಮಾಡ್ಕೊಳ್ಳತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಬಹುಶಃ ಕರ್ನಾಟಕದಲ್ಲಿ ನಾವು ಆಚರಿಸ್ತಾ ಇರ್ತಕ್ಕಂಥ ವಾಲ್ಮೀಕಿ ಜಯಂತಿ ಮಾಡ್ತೀವಿ, ಕನಕ ಜಯಂತಿ ಮಾಡ್ತೀವಿ. ಯಾವ ಜಯಂತಿಗಳು ಮಾಡ್ತಾ ಇಲ್ಲ, ಎಲ್ಲ ಜಯಂತಿಗಳು ಮಾಡ್ತೀವಿ. ಅಂದರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹುಟ್ಟಿ ಬಂದಂಥವ್ರು ಕನಕದಾಸರಂಥವ್ರು ನೂರಾರು ಜನರಿದ್ದಾರೆ. ಅವ್ರು ನೆನೆಸೋದು ಮುಖ್ಯನ ಸಮಾಜದಲ್ಲಿ ಪರಿವರ್ತನೆ ಆಗಲಿ ಅಂತಕ್ಕಂಥ ಉದ್ದೇಶ. ಅದು ಸರ್ಕಾರದ ಕೆಲಸ ಅಲ್ಲ, ಆಗಿರಲಿಲ್ಲ. ಆದರೂ ಕೂಡ ಸರ್ಕಾರಗಳು ಯಾಕೆ ಅದನ್ನು ರಜವನ್ನು ಘೋಷಣೆ ಮಾಡ್ತಕ್ಕಂಥದ್ದು, ಅವತ್ತು ಆ ದಿನವನ್ನು ಮೀಸಲಾಗಿಡ್ತಕ್ಕಂಥದ್ದು? ಅಂದರೆ ಮೀಸಲಾಗಿಡ್ತಕ್ಕಂಥದ್ದು ಅಂತ ಹೇಳಿದ್ರೆ ರಜೆ ಇದೆ ಅಂತೇಳಿ ನಾವು ಮಜಾ ಮಾಡೋಕ್ಕಲ್ಲ ಇರೋದು. ಅದನ್ನು ಅವರ ಮಹಿಮರನ್ನ ನೆನೆಸುವಂಥ ಕೆಲಸವನ್ನು, ಫಂಕ್ಷನ್ಗಳನ್ನ ಮಾಡಬೇಕು, ಆರ್ಗನೈಸ್ ಮಾಡಬೇಕು, ಜನಗಳ ಮನಸ್ಸನ್ನು ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿದ್ರು. ಆದರೆ ಇವತ್ತೇನಾಗ್ಬಿಟ್ಟಿದೆ ಅಂದರೆ, ಇವತ್ತು ರಜೆ ಬಂತು ಅಂತಂದರೆ ಇನ್ನೆಲ್ಲ ಹೊರಟೋಗೋದು, ಏನೋ ಮಾಡೋದು, ಅದು ಕೆಲಸ ಮಾಡ್ತಕ್ಕಂಥದ್ದಲ್ಲ. ಆ ಲೋಪಗಳಾಗ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಒಂದು ಮೂಲ ಉದ್ದೇಶ, ಈ ಜಯಂತಿಗಳ ಮಾಡ್ತಕ್ಕಂಥ ಮೂಲ ಉದ್ದೇಶ ಏನು ಅಂತಕ್ಕಂಥದ್ದು ನಾವಿನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಇದು ಸರ್ಕಾರದ ಒಂದು ಕಾರ್ಯಕ್ರಮ. ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಅವ್ರ ಹೆಸರಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸುವಂಥ ಕೆಲಸವನ್ನು ಮಾಡಿ ಜನಗಳಿಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ರಜೆ ಹಾಕಿ ಮನೆಗೆ ಹೋಗ್ತಕ್ಕಂಥದ್ದಲ್ಲ. ದಯಮಾಡಿ ಇನ್ಮೇಲೆ ನಾನು ಇಂಥ ಕಾರ್ಯಕ್ರಮಗಳನ್ನ ಮಾಡಬೇಕಾದಾಗ ಪೂರ್ವವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೂ ಕೂಡ ನಾನು ಬರ್ತೇನೆ.
ಒಂದು ಸಂದರ್ಭದಲ್ಲಿ ಇವತ್ತು ನಾವು ಎಲ್ಲ ಅಧಿಕಾರಿಗಳು ಕೂಡ ಇರಬೇಕಾಗ್ತದೆ. ಆಮೇಲೆ ಆಚರಣೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಎಲ್ಲರೂ ಕೂಡ ಇರಬೇಕಾಗ್ತದೆ. ಇವತ್ತು ಈ ತಹಸೀಲ್ದಾರ್ ಹೊಸದಾಗಿ ಬಂದಿದ್ದಾರೆ, ತಹಸೀಲ್ದಾರ್ ಬಂದರೆ ಇದಕ್ಕೊಂದು ಇಲಾಖೆ ಇದೆ, ಹಿಂದುಳಿದ ವರ್ಗದ ಇಲಾಖೆ ಅಂತೇಳಿ ಅವ್ರ ಜವಾಬ್ದಾರಿಗೆ ಇರ್ತದೆ. ಆ ಪಾರ್ಟಿಗೆ ಏನು ಗೊತ್ತೂ ಇಲ್ಲ ಅವ್ರಿಗೆ. ಅಲ್ಲಿದ್ದವರು ಹೋಗಿದ್ದಾರೆ, ಈಗ ಹೊಸ ಬಂದರೆ ಅವ್ರಿಗೇನು ಗೊತ್ತಿಲ್ಲ. ಇಲ್ಲಿ ನಾನು ರೆವಿನ್ಯೂ ಇನ್ಸ್ಪೆಕ್ಟರ್ ಯಾರೋ ವಿಲೇಜ್ ಅಕೌಂಟೆಂಟ್ ಅವರೆಲ್ಲರೂ ಕೂಡ ಅವ್ರಿಗೆ ಇಲ್ಲಿ ನಿಂತು ಆಧಾರ ಸ್ತಂಭವಾಗಿ ನಿಂತು ತಹಸೀಲ್ದಾರಿನ ಸಲಹೆಯನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಬೇಕಾಗಿತ್ತು. ಎಲ್ಲರನ್ನೂ ಸಂಘಟಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಕೇವಲ ಕುರುಬ ಸಮಾಜ ಅಂತಲ್ಲ, ಎಲ್ಲ ಸಮಾಜದವರು ಕೂಡ ಕರೆಯುವಂಥ ಕೆಲಸವನ್ನು ಮಾಡಬೇಕು. ಆದರೆ ಇವತ್ತು ಆಗಿರ್ತಕ್ಕಂಥ ಲೋಪವನ್ನು ನಾವು ನಾನು ಇವತ್ತು ಇದನ್ನು ಸೀರಿಯಸ್ ಆಗಿ ನಾನು ಹೇಳ್ತಿದ್ದೀನಿ. ಇನ್ನು ಮೇಲೆ ಅದು ಯಾರು ಕೂಡ ಅಪ್ಸೆಟ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ, ರಜಾ ಅಂತೇಳಿ ಮನೆಗೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಇಂಥ ಕಾರ್ಯಕ್ರಮಗಳನ್ನ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು.